ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತೀನಿ. ಹಾಗಾದರೆ ಆ ಕತೆ ಯಾವುದು ಅಂತೇಳಿ ನೋಡೋಣ. ಈಗ ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡ್ತಾ ಇರ್ತೀವಿ, ಬೇರೆಯವರು ಹೇಳೋದನ್ನು ಅಥವಾ ಮನೇಲಿ ಎಷ್ಟೋ ಸಲ ನಾವೇ ಕೂಡ ಅಂದಿರ್ತೀವಿ, ಯಾವ ಜನ್ಮದ ಪಾಪನ ಏನೋ ಈಗ ಅನುಭವಿಸ್ತಾ ಇದ್ದೀವಿ, ನಾವೇನು ಕರ್ಮ ಮಾಡಿದ್ವೋ ಏನೋ ಇಷ್ಟೆಲ್ಲ ಕಷ್ಟವನ್ನು ಪಡ್ತಾ ಇದ್ದೀವಿ ಅನ್ನೋ ಮಾತುಗಳನ್ನು ನಾವು ಎಷ್ಟೋ ಸಲ ಕೇಳಿರ್ತೀವಿ. ಹಾಗಾದರೆ ಅದೆಲ್ಲ ಸತ್ಯನ ಅನ್ನೋದಕ್ಕೆ ನಾನು ಒಂದು ಕಥೆಯನ್ನು ಹೇಳ್ತೀನಿ. ಈಗ ಕರ್ಮ ಅನ್ನೋದು ರಿಟರ್ನ್ ಬರುತ್ತೆ. ನಾವೇನು ಮಾಡಿರ್ತೀವೋ ಅದು ನಮಗೆ ವಾಪಸ್ಸು ಪ್ರತಿಫಲವಾಗಿ ಸಿಗುತ್ತೆ ಅನ್ನೋದಕ್ಕೆ ಈ ಕತೆ ಒಂದು ಉತ್ತಮವಾದ ಉದಾಹರಣೆಯಾಗುತ್ತೆ. ಆ ಕತೆ ಯಾವುದು ಅಂತೇಳಿ ನೋಡೋಣ. ಹೀಗೆ ಒಬ್ಬ ವ್ಯಕ್ತಿ ರೋಡಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲೇ ಒಂದು ಮಾವಿನ ಹಣ್ಣಿನ ಮರ ಇರುತ್ತೆ. ಆ ಮರದಲ್ಲಿರುವಂಥ ಹಣ್ಣುಗಳನ್ನು ಈ ಕಣ್ಣು ನೋಡುತ್ತೆ. ನೋಡಿದ ತಕ್ಷಣ ಮನಸ್ಸಿಗೆ ತಿನ್ನಬೇಕು ಅಂತೇಳಿ ಆಸೆ ಆಗುತ್ತೆ. ಆದರೆ ಮನಸ್ಸಿಗೆ ಮರದ ಹತ್ರ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಕಾಲುಗಳು ಮರದ ಹತ್ರ ಹೋಗ್ತವೆ. ಆದರೆ ಕಾಲಿಂದ ಹಣ್ಣನ್ನು ಕಿತ್ಕೊಳೋದಕ್ಕಾಗೋದಿಲ್ಲ. ಅದಕ್ಕೆ ಈ ಕೈಗಳು ಹಣ್ಣನ್ನು ಕಿತ್ಕೋತವೆ. ಹಣ್ಣನ್ನು ಕಿತ್ಕೊಂಡಂಥ ಕೈಗೆ ತಿನ್ನೋದಕ್ಕಾಗಲ್ಲ. ಅದಕ್ಕೆ ಆ ಹಣ್ಣನ್ನು ಬಾಯಿ ತಿನ್ನುತ್ತೆ. ತಿಂದಂಥ ಹಣ್ಣನ್ನು ಬಾಯಿಗೆ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ಅದೇನು ಮಾಡುತ್ತೆ, ಆ ಹಣ್ಣನ್ನು ಹೊಟ್ಟೆಗೆ ಕಳಿಸುತ್ತೆ ಅಲ್ವಾ. ಈಗ ಹಣ್ಣನ್ನು ನೋಡಿದಂಥ ಕಣ್ಣಿಗೆ ಆಸೆ ಪಡೋಕ್ಕಾಗಲ್ಲ. ಆಸೆ ಅನ್ನೋದು ಮನಸ್ಸಿಗೆ ಬರುತ್ತೆ. ಮರದ ಹತ್ರ ಹೋಗಿ ಕಾಲಿಗೆ ಕಿತ್ಕೊಳಕ್ಕಾಗಲ್ಲ. ಅದಕ್ಕೆ ಕೈ ಹೋಗಿ ಆ ಹಣ್ಣನ್ನು ಕಿತ್ಕೊಳುತ್ತೆ. ಹಣ್ಣನ್ನು ಕಿತ್ಕೊಂಡಂಥ ಕೈಗೆ ತಿನ್ನೋಕ್ಕಾಗಲ್ಲ, ಬಾಯಿ ತಿನ್ನುತ್ತೆ. ಹಣ್ಣು ತಿಂದಂಥ ಬಾಯಿ ಅದನ್ನಲ್ಲೇ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ಏನು ಮಾಡುತ್ತೆ, ಹಣ್ಣನ್ನು ಹೊಟ್ಟೆಗೆ ಕಳಿಸುತ್ತೆ. ಇದೆಲ್ಲ ನಡೆಯುತ್ತೆ. ಇದನ್ನು ನೋಡ್ದಂಥ ಆ ಮರದ ಮಾಲೀಕ ಗದ್ರಕೋತಾನೆ. ಹಣ್ಣನ್ನು ಕೀಳ್ತಿದ್ದೀರಲ್ಲ ಅಂತೇಳಿ ಜೋರು ಧ್ವನಿಯಲ್ಲಿ ಬೈತಾನೆ. ಆತ ಬೈದಿದ್ದನ್ನು ಕೇಳಿ ಈ ವ್ಯಕ್ತಿಯ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ. ಈಗ ನೋಡಿ, ಆಸೆ ಪಟ್ಟಿದ್ದು ಮನಸ್ಸು, ಆ ಮರದ ಹತ್ರ ಹೋಗಿದ್ದು ಕಾಲು, ಹಣ್ಣನ್ನು ಕಿತ್ತಿದ್ದು ಕೈ, ಅದನ್ನು ತಿಂದಿದ್ದು ಬಾಯಿ, ಕೊನೆಗೆ ಆ ಹಣ್ಣು ಹೋಗಿ ಸೇರಿದ್ದು ಹೊಟ್ಟೆಗೆ. ಇದೆಲ್ಲವನ್ನ ಮಾಡಿದ್ದು ಮನಸ್ಸು, ಕಾಲು, ಕೈ, ಈ ಬಾಯಿ ಮತ್ತು ಹೊಟ್ಟೆ. ಆದರೆ ನೀರು ಬಂದಿದ್ದು ಮಾತ್ರ ಕಣ್ಣಿಗೆ. ಯಾಕೆ ಹೇಳಿ? ಯಾಕಂದರೆ ಮೊದಲು ಹಣ್ಣನ್ನು ನೋಡಿದ್ದು ಈ ಕಣ್ಣಲ್ವಾ, ಅದಕ್ಕೆ ಕಣ್ಣಲ್ಲಿ ನೀರು ಬಂತು. ಇದಕ್ಕೆ ಕರ್ಮ ಅನ್ನೋದು ರಿಟರ್ನ್ ಬರುತ್ತೆ ಅಂತ ಹೇಳೋದು. ಹಣ್ಣನ್ನು ಫಸ್ಟ್ ನೋಡಿದ್ದು ಈ ಕಣ್ಣುಗಳು, ಅದಕ್ಕೆ ಕೊನೆಗೆ ಆ ನೀರು ಬಂದಿದ್ದು ಮಾತ್ರ ಈ ಕಣ್ಣಿಗೆ. ಅದೆಲ್ಲವನ್ನ ತಿಂದು ತೆಗಿ ಅನುಭವಿಸಿದ್ದು ಬೇರೆ. ಆದರೆ ಆ ನೋವಾಗಿದ್ದು, ಆ ನೀರು ಬಂದಿದ್ದು ಮಾತ್ರ ಕಣ್ಣಿಗೆ. ಯಾಕೆಂದರೆ ಮೊದಲ ಹಣ್ಣನ್ನು ನೋಡಿದ್ದು ಈ ಕಣ್ಗಳಲ್ವಾ, ಅದಕ್ಕೋಸ್ಕರ ಕಣ್ಣಲ್ಲಿ ನೀರು ಬಂತು. ಜೀವನದಲ್ಲೂ ಹಾಗೆ ನಾವು ಏನು ಮಾಡ್ತೀವೋ ಅದು ವಾಪಸ್ಸು ನಮಗೆ ಸಿಗುತ್ತೆ. ನಾವು ಏನು ಕರ್ಮ ಮಾಡಿರ್ತೀವೋ ಅದೆಲ್ಲ ನಮಗೆ ರಿಟರ್ನ್ ಬರುತ್ತೆ ಅನ್ನೋದಕ್ಕೆ ಈ ಒಂದು ಕತೆ ಉತ್ತಮವಾದ ಉದಾಹರಣೆ. ಇದು ನಾನು ಎಲ್ಲೋ ಒಂದು ಕಡೆ ಓದಿದ್ದೆ ಮತ್ತು ಯಾರೋ ಹೇಳಿದ್ದನ್ನು ಕೇಳಿದ್ದೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ನಿಮಗೂ ಕೂಡ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಈಗ ಎಷ್ಟೋ ಸಲ ನಾವು ಜನ ಎಲ್ಲ ಮಾತಾಡ್ಕೊತಿರ್ತೀವಿ, ಅದು ಸತ್ಯನ ಅಂತೇಳಿ ಈ ಕಥೆಯನ್ನು ಕೇಳಿದಾಗ ನನಗೆ ಅರ್ಥ ಆಯಿತು. ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ನಾವು ಏನೇ ಆಗಲಿ, ನಾವೇನು ಕೊಡ್ತೀವೋ ಅದನ್ನು ವಾಪಸ್ ತಗೋತೀವಿ ಅಲ್ವಾ. ನಾವೇನು ಮಾಡ್ತೀವೋ ಅದಕ್ಕೆ ಪ್ರತಿಫಲ ನಮಗೆ ಸಿಗುತ್ತೆ. ನಾವೇನು ಕೊಡ್ತೀವೋ ಅದನ್ನು ವಾಪಸ್ ತಗೋತೀವಿ. ನಾವೇನು ಮಾಡ್ತೀವೋ ಅದನ್ನೇ ನಾವು ಅನುಭವಿಸ್ತೀವಿ ಅನ್ನೋದಕ್ಕೆ ಈ ಕತೆ ಒಂದು ಉತ್ತಮವಾದಂಥ ಉದಾಹರಣೆ. ಇಷ್ಟು ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಈಗ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.